ನೋಟಿಸ್ ನೀಡದೆ ಮಳಿಗೆ ಸೀಲ್ ಮಾಡಲು ಮುಂದಾದ ಅಧಿಕಾರಿಗಳ ವಿರುದ್ಧ ಬಾಡಿಗೆದಾರರ ಆಕ್ರೋಶ. ತಾಲೂಕು ಪಂಚಾಯಿತಿ ಮಳಿಗೆಗಳ ಬಾಡಿಗೆದಾರರಿಗೆ ಯಾವುದೇ ಮುನ್ಸೂಚನೆ ಅಥವಾ ಕಾನೂನುಬದ್ಧ ನೋಟಿಸ್ ನೀಡದೆ ಏಕಾಏಕಿ ಮಳಿಗೆಗಳನ್ನು ಖಾಲಿ ಮಾಡಿಸಿ ಸೀಲ್ ಮಾಡಲು ಮುಂದಾದ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ಬಾಡಿಗೆದಾರರು ಬುಧವಾರ ಪ್ರತಿಭಟನೆ ನಡೆಸಿದರು. ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಜಮಾಯಿಸಿದ ಬಾಡಿಗೆದಾರರು, ಹಲವಾರು ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡಿರುವ ತಮಗೆ ಕನಿಷ್ಠ ಮಾಹಿತಿಯನ್ನು ನೀಡದೆ ಬೀಗ ಜಡಿಯಲು ಬಂದಿರುವುದು ಅಮಾನವೀಯ ಮತ್ತು ಕಾನೂನುಬಾಹಿರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನು ಉಲ್ಲಂಘನೆಯ ಆರೋಪ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಭಿಮಾನಿ ಬಾಡಿಗೆದಾರರ ಸಂಘದ ಕಾನೂನು ಸಲಹೆಗಾರರಾದ ವಕೀಲ ನಯಾಜ್ ಪಾಷಾ ರವರು, ಯಾವುದೇ ಒಬ್ಬ ವ್ಯಕ್ತಿಯನ್ನು ಆತನ ವೃತ್ತಿ ಅಥವಾ ಆಶ್ರಯದಿಂದ ಒಕ್ಕಲೆಬ್ಬಿಸುವ ಮೊದಲು ಕಾನೂನುಬದ್ಧವಾಗಿ ನೋಟಿಸ್ ನೀಡಬೇಕು. ಅದಕ್ಕೆ ಉತ್ತರಿಸಲು ಕಾಲಾವಕಾಶ ನೀಡಬೇಕು. ಆದರೆ ಇಲ್ಲಿ ಅಧಿಕಾರಿಗಳು ಯಾವ ನಿಯಮವನ್ನು ಪಾಲಿಸದೆ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ಬಾಡಿಗೆದಾರರ ಬದುಕಿನ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅಧಿಕಾರವಿಲ್ಲ. ಅಧಿಕಾರಿಗಳು ಈ ಕೂಡಲೇ ಈ ಹಠಮಾರಿ ಧೋರಣೆಯನ್ನು ಬಿಡಬೇಕು, ಇಲ್ಲದಿದ್ದರೆ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ನಯಾಜ್ ಪಾಷಾ ಎಚ್ಚರಿಸಿದರು. ಪ್ರತಿಭಟನಾಕಾರರ ಆಗ್ರಹ. ಏಕಾಏಕಿ ಮಳಿಗೆ ಸೀಲ್ ಮಾಡುವ ಪ್ರಕ್ರಿಯೆಯನ್ನು ತಕ್ಷಣ ನಿಲ್ಲಿಸಬೇಕು. ಬಾಡಿಗೆದಾರರೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಲು ಕಾಲಾವಕಾಶ ನೀಡಬೇಕು. ಕಾನೂನುಬದ್ಧ ನೋಟಿಸ್ ನೀಡದೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ಬಾಡಿಗೆದಾರರು ಉಪಸ್ಥಿತರಿದ್ದರು. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ವರದಿ ಜಿಪಿ ರಾಜು ಕಿಕ್ಕೇರಿ. ನಾವು ಕೆಆರ್ಪೇಟೆ ತಾಲೂಕು ಸ್ವಾಭಿಮಾನಿ ತಾಲೂಕು ಪಂಚಾಯಿತಿ ಮಳಿಗೆದಾರರ ಸಂಘದ ವತಿಯಿಂದ ಈ ದಿನ ತಾಲೂಕು ಪಂಚಾಯಿತಿಯ ಆಡಳಿತ ಸಿಬ್ಬಂದಿಗಳು ಯಾವುದೇ ನಮಗೆ ನೋಟಿಸ್ ಕೊಡದೇ ಬೆಳಿಗ್ಗೆ ಪೊಲೀಸಿನ ರಕ್ಷಣೆಯಲ್ಲಿ ಮಳಿಗೆಗಳಿಗೆ ಬೀಗ ಹಾಕಲಿಕ್ಕೆ ಮತ್ತು ನಮ್ಮನ್ನು ಖಾಲಿ ಮಾಡಿಸಿ ನಮ್ಮ ಮಳಿಗೆಯಲ್ಲಿರೋ ಸಾಮಾನುಗಳನ್ನು ರೋಡಲ್ಲಿ ಹಾಕಿ ನಮ್ಮನ್ನು ಖಾಲಿ ಮಾಡಿಸಿ ಸೀಸ್ ಮಾಡಲಿಕ್ಕೆ ಅಂತ ಬಂದಿದ್ವಿ. ಇದೇ ತಾಲೂಕು ಪಂಚಾಯಿತಿ ಮಳಿಗೆಯಲ್ಲಿ ನಾವು ಈಗ 15ರಿಂದ 20 ವರ್ಷದಿಂದ ಬಾಡಿಗೆದಾರರಾಗಿದ್ದು ಕಾಲಕ್ಕೆ ಬಾಡಿಗೆ ಕಟ್ಕೊಂಡು ವಿತ್ತು ಕರಾರು ಪತ್ರ ಅಗ್ರಿಮೆಂಟ್ ಮೂಲಕ ಇರೋಂಥವ್ರು ನಾವೆಲ್ಲ. ಏನಾಗಿದೆ, ಇದೇ ತಾಲೂಕು ಪಂಚಾಯಿತಿ ಮಳಿಗೆ ಏನು ಆಡಳಿತಾಧಿಕಾರಿಗಳಿದ್ದಾರೆ 15/12/2025 ಒಂದು ನೋಟಿಸ್ ಕೊಡ್ತಾರೆ. ನಾವು ಪೊಲೀಸ್ ಕರ್ಕೊಬಂದು ನಿಮ್ಮನ್ನು ಖಾಲಿ ಮಾಡಿಸ್ತೀವಿ, ನೀವು ಖಾಲಿ ಮಾಡಲಿಲ್ಲ ಅಂದ್ರೆ ನಾವೇ ನಿಮ್ಮ ಸಾಮಾನೆಲ್ಲ ಹೊರಗಡೆ ಹಾಕಿ ಲಾಕ್ ಹಾಕ್ಕೊಂಡು ಹೋಗ್ತೀವಿ, ಸೀಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ನಾವು ಆ ಆದೇಶದ ವಿರುದ್ಧ ಆ ನೋಟಿಸ್ನ ವಿರುದ್ಧ ಏನು ಮಾಡ್ತೀವಿ, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶ ರಿಟ್ ಅರ್ಜಿ ಹಾಕಿ ರಿಟ್ ಅರ್ಜಿ ಮೂಲಕ ಇವ್ರಿಗೆ ಆದೇಶಕ್ಕೆ ತಡೆಯಾಜ್ಞೆ ತರ್ತೀವಿ. ಆ ಆದೇಶ ತಡೆಯಾಜ್ಞೆ 18/12/2025 ಬರುತ್ತೆ. ಆ ಆದೇಶದಲ್ಲಿ ಏನು ಹೇಳ್ತದೆ, ಮೊನ್ನೆ ಉಚ್ಚ ನ್ಯಾಯಾಲಯ ಏನು ನೋಟಿಸು ನೀವು ಇಶ್ಯೂ ಮಾಡಿದಿರಿ 15/12/2025 ಆ ಆದೇಶಕ್ಕೆ ತಡೆ ಕೊಡ್ತಾ ಇದ್ದೀನಿ. ಮೊನ್ನೆ ಉಚ್ಚ ನ್ಯಾಯಾಲಯ ಹೇಳೋದು, ಇದು ನನ್ನ ಮಾತಲ್ಲ, ಮೊನ್ನೆ ಉಚ್ಚ ನ್ಯಾಯಾಲಯದ ಮಾತು. ಬೇಕಾದ್ರೆ ಅದನ್ನು ಬ್ರೀಫಾಗಿ ಹೇಳ್ತೀನಿ. ಆದೇಶ ಕೊಟ್ಟು ಇದನ್ನು ತಡೆ ಕೊಡುತ್ತೆ. ಅಷ್ಟೇ ಅಲ್ಲದೇ ತಾಲೂಕು ಪಂಚಾಯತಿಗೆ ಒಂದು ಅವಕಾಶ ಕೊಡುತ್ತೆ. ನೀವು ಕಾನೂನು ಪಾಲನೆ ಮಾಡಿ ಟೆಂಡರ್ನ ಬೇಕಾದ್ರೆ ಹೋಗಿ ಇವ್ರಿಗೂ ಅವಕಾಶ ಮಾಡಿಕೊಡಿ. ಅಲ್ಲಿ ಮಳಿಗೆದಾರರು ಏನಿದ್ದಾರೆ ಇವ್ರಿಗೂ ಅವಕಾಶ ಮಾಡಿಕೊಟ್ಟು ಇವ್ರಿಗೂ ಅದೇ ಏನಾದರೂ ಅವಕಾಶ ಮಾಡಿ ಇವ್ರೇನಾದರೂ ಅಲ್ಲಿ ಮುಂದುವರಿತಾರೆ ಅಂದರೆ ಮುಂದುವರಿಯೋಕ್ಕೂ ಅವಕಾಶ ಮಾಡಿಕೊಡಿ ಅನ್ನೋದು ಮಾನ್ಯ ಉಚ್ಚ ನ್ಯಾಯಾಲಯ ಅದೇ ಆರ್ಡರಲ್ಲಿ ಹೇಳುತ್ತೆ. ಅದು ಹೇಳಿ ಅದಕ್ಕೆ ಕಾನೂನು ಅಲ್ಲಿ ಏನು ಹೇಳುತ್ತೆ ಉಚ್ಚ ನ್ಯಾಯಾಲಯ ಇದಾಗಿ ಒಂದು ಕಾನೂನನ್ನು ಪಾಲನೆ ಮಾಡಿ ಡ್ಯೂ ಪ್ರೊಸೆಸ್ ಆಫ್ ಲಾ ಏನೇನಿದೆ ಅದೆಲ್ಲನೂ ಪಾಲನೆ ಮಾಡಿಬಿಟ್ಟೆ ಮಾಡಿ ಅಂತ ಹೇಳುತ್ತೆ. ಆದರೆ ಇವ್ರು ಏನು ಮಾಡ್ತಾರೆ, ಯಾವುದೇ ರೀತಿ ನಮಗೆ ಒಂದು ನೋಟಿಸ್ ಕೊಡಲ್ಲ, ಹರಾಜು ಮಾಡ್ತಾರೆ. ಹರಾಜು ನೋಟಿಸೇ ನಮ್ಗೆ ತಲುಪಿಲ್ಲ. ಇವ್ರು ಪೇಪರಲ್ಲಿ ಹಾಕಿದಾರೋ ಇಲ್ಲ ಇಂಟರ್ನೆಟಲ್ಲಿ ಹಾಕಿದಾರೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಮಗೇನಾದರೂ ಇವರು ಯಾರೇ ಆಗಲಿ ಅವ್ರ ಹೆಸರಲ್ಲಿ ಯಾವುದೇ ರೀತಿ ನೋಟಿಸು ಬಂದಿಲ್ಲ, ಇಲ್ಲಾಂದರೆ ನಮಗೆ ಇದಕ್ಕೂ ಬಂದಿಲ್ಲ. ಅವನು ಆ ನೋಟಿಸ್ ಇಲ್ದೇ ಇವರು ಟೆಂಡರ್ನ ಹೋಗಿ ಬೇಕಾಬಿಟ್ಟು ಟೆಂಡರ್ಗಳು ಕೂತ್ಕೊಂಡು ಇದೇನು ಮಾಡಿದ್ದಾರೆ, ಈಗ ಏಕಾಏಕಿ ನಿನ್ನೆ ನಮ್ಮ ಮಳಿಗೆಗಳಿಗೆಲ್ಲ ಒಂದು ಸ್ಟಿಕ್ಕರ್ ತಂದು ಅಂಟಿಸಿದ್ದಾರೆ. ಅದು ಏನು, ಆರಕ್ಷಕ ಠಾಣೆ ಆರಕ್ಷಕ ನಿರೀಕ್ಷಕರು ಕೆಆರ್ಪೇಟೆ ಟೌನ್ ಇವ್ರ ಹೆಸರಲ್ಲಿ ಇರ್ತಕ್ಕಂಥ ಒಂದು ನೋಟಿಸನ್ನು ತಂದು ಮಳಿಗೆಗೆ ಅಂಟಿಸಿ ಇವರೇ ಫೋಟೋ ತೊಗೊಂಡು ಹೋಗಿದ್ದಾರೆ. ಅಲ್ಲಿ ನಾವು ಇಲ್ಲ, ಇಲ್ಲ ನಮ್ಮ ಮಳಿಗೆದಾರರು ಯಾರೂ ಇಲ್ಲ, ನಮ್ಮ ಮಳಿಗೆದಾರರು ಯಾರೂ ಇಲ್ಲ, ಅಲ್ಲಿ ಇವರೇ ಫೋಟೋ ತೊಗೊಂಡು ಹೋಗಿದ್ದಾರೆ. ಇದಾದಮೇಲೆ ಏನು ಮಾಡಿದ್ದಾರೆ, ಈಗ ನಮಗೆ ಬೆಳಿಗ್ಗೆ ಬಂದ ಮಾಹಿತಿಯನ್ನು ನಿಮ್ಮ ಮಳಿಗೆಗಳಿಗೆ ಸೀಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಯಾರು ಮಾಹಿತಿ ಕೊಟ್ಟಾಗ ನಾವೇನು ಮಾಡೋದು, ನಾವೆಲ್ಲ ಮಳಿಗೆದಾರರು, ನಮ್ಮ ಸಂಘ ಇದೆ ಸ್ವಾಭಿಮಾನಿ ತಾಲೂಕು ಪಂಚಾಯತಿ ಮಳಿಗೆದಾರರ ಸಂಘ ಅಂತ, ಈ ಸಂಘದ ಮೂಲಕ ನಾವೇನು ಮಾಡೋದು ಮಾತುಕತೆ ಮಾಡಿ ಬಂದ್ರಪ್ಪ ಎಲ್ಲರೂ ನಾವು. ಯಾಕಂದರೆ ಹೈಕೋರ್ಟಲ್ಲಿ ಈಗಾಗಲೇ ಆದೇಶ ಇದೆ, ನ್ಯಾಯಾಲಯದ ಆದೇಶ ಯಾರೂ ಉಲ್ಲಂಘನೆ ಮಾಡೋಕ್ಕೆ ಬರಲ್ಲ. ಅದರಲ್ಲೂ ಇವರು ಒಬ್ಬರು ಸರ್ಕಾರಿ ಉದ್ಯೋಗಿಯಾಗಿ ಇವರಂತೂ ನಮಗಿಂತ ಹೆಚ್ಚಾಗಿ ಇವ್ರು ಪಾಲನೆ ಮಾಡ್ತಾರೆ. ಯಾವುದೇ ನ್ಯಾಯ ಪಾಲನೆ ಮಾಡಬೇಕಂದ್ರೆ ಇವರು ನಮಗಿಂತ ಹೆಚ್ಚಾಗಿ ಮಾಡ್ತಾರೆ. ಯಾಕಂದರೆ ಯಾವುದೇ ಕೋರ್ಟಿನ ಆದೇಶನ ಉಲ್ಲಂಘನೆ ಮಾಡೋಕ್ಕೆ ಬರಲ್ಲ, ಇವ್ರು ಪಾಲನೆ ಮಾಡ್ತಾರಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವೇನು ಮಾಡೋದು
ಬೆಳಿಗ್ಗೆ ಎಲ್ಲರೂ ಬಂದು ಏನು ಮಾಡಿದ್ರು, ತಾಲೂಕು ಪಂಚಾಯತಿ ಮಳಿಗೆದಾರರು ಬಂದರು, ನಾವು 10-10:30ಗೆ ಬಂದರು. ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಇವರು ಬರಬೇಕಾದ್ರೂ ಯಾವುದೇ ರೀತಿ ಆದೇಶ ತಂದಿಲ್ಲ. ನಮ್ಮ ಖಾಲಿ ಮಾಡ್ಸೋಕ್ಕೆ ಆದೇಶ ಆಗಲಿ, ಇಲ್ಲ ನ್ಯಾಯಾಲಯದಿಂದ ಯಾವ್ದಾದ್ರು ಇವ್ರು ಖಾಲಿ ಮಾಡಿ ಅಂತ ಹೇಳಿರ್ತಕ್ಕಂಥ ಆದೇಶ ಆಗಲಿ ಯಾವುದೂ ತಂದಿಲ್ಲ. ಓಕೆ. ಇದಾದಮೇಲೆ ಏನು ಮಾಡ್ತಾರೆ, ನಾವು ಅವ್ರಿಗೆ ಹೇಳ್ತೀವಿ, ಬೆಳಿಗ್ಗೆಯಿಂದ ಕೂತ್ಕೊಂಡು ನಾವು ಭಾಳ ಕನ್ವಿನ್ಸ್ ಮಾಡ್ತೀವಿ, ದಯವಿಟ್ಟು ನಮ್ಮ ಮಳಿಗೆದಾರರನ್ನ ಖಾಲಿ ಮಾಡಿಸ್ಬೇಕು ಅಂದರೆ ಯಾವ್ದಾರು ಆದೇಶ ಇದ್ರೆ ಕೊಡಿ ಅಂತ ಮಧ್ಯಾಹ್ನ 2 ಗಂಟೆ ಗಂಟಲು ಕೇಳ್ತೀವಿ. ಇವ್ರು ಯಾವುದೇ ರೀತಿ ಆದೇಶ ಕೊಡಲ್ಲ. ಹಾಗೂ ಇವ್ರು ಏನು ಮಾಡ್ತಾರೆ, ಒಂದು ಶರ ಇವರೇ ಬರ್ಕೊಳ್ತಾರೆ, ಒಂದು ಮಹಜರ್ ಅಂದ್ಬಿಟ್ಟು ಇವರೇ ಬರ್ಕೊಂಡು ಏನು ಹೇಳ್ತಾರೆ, ಇದರಲ್ಲಿ ಇವರು ನಮಗೆ ತಡೆ ಒಡ್ಡಿದ್ರು, ನೂಕು ಮಾಡಿದ್ರು, ಇಲ್ಲಾಂದರೆ ಇವರು ನಮಗೆ ಅವಕಾಶ ಮಾಡಿಕೊಡ್ಲಿಲ್ಲ ಕೆಲಸ. ದಯವಿಟ್ಟು ಇದೊಂದು ಪತ್ರಕರ್ತರು ಇದ್ದಾರೆ, ಬೆಳಿಗ್ಗೆಯಿಂದ ಪ್ರೆಸ್ಗಳು ಇದ್ದಾರೆ, ಎಲ್ಲರೂ ಲೈವ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಯಾರೂ ನಾವು ತಡೆನೇ ಒಡ್ಡಿಲ್ಲ. ಅವ್ರಿಗೆ ನಾವು ಕೇಳಿದ್ದಿಷ್ಟೇ, ನಾವು ಕಾನೂನು ಪಾಲನೆ ಮಾಡೋಂಥ ನಾಗರಿಕರು, ಭಾರತೀಯರು, ನಾವು ಕಾನೂನು ಪಾಲನೆ ಮಾಡ್ತಾಯಿದ್ದೀವಿ, ನೀವು ಕಾನೂನು ಪಾಲನೆ ಮಾಡಿ, ನಮಗೆ ಏನು ಆದೇಶ ತಂದಿದ್ರಿ ನ್ಯಾಯಾಲಯದ ಅದು ಕೊಡಿ ಅಂತ ಕೇಳಿದ್ರು. ಇವರು ನ್ಯಾಯಾಲಯದ ಆದೇಶ ತಂದಿರಲಿಲ್ಲ. ಎಷ್ಟು ಜನ ID ಕಾರ್ಡೇ ಹಾಕಿರಲಿಲ್ಲ, ಎಷ್ಟು ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜೇ ಇರಲಿಲ್ಲ. ಬಂದಿದ್ದ ಅಧಿಕಾರಿಗಳಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋ ನಾಲೆಡ್ಜೇ ಇಲ್ಲ ಮೊದಲನೇದಾಗಿ. ಅಷ್ಟೆಲ್ಲ ಆದಮೇಲಿಂದ ಏನು ಮಾಡೋದು, ನಾವು ಈಗ ನಾವೆಲ್ಲ ಮಳಿಗೆದಾರರು ಇಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಮ್ಮ ಮಂಡ್ಯ CEO-ಗೆ ಆಗಲಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಆಗಲಿ, ನಮ್ಮ EO-ಗೆ ಆಗಲಿ, DC-ಗೆ ಆಗಲಿ, ಮಾನ್ಯ ಸರ್ಕಾರಕ್ಕೆ ಆಗಲಿ, ನಾವು ಕೇಳ್ಕೊಳ್ತಾ ಇರೋದಿಷ್ಟೇ. ನಾವು ಕೋವಿಡ್ ಸಮಯದಲ್ಲಿ ಕೆಲಸ ಮಾಡಬೇಕು. ನಾವು ಕಾಲಕ್ಕೆ ಬಾಡಿ ಮುಂದುವರಿಯಬೇಕು. ನಾವು ಯಾವುದೇ ಕಾರಣ ಉಲ್ಲಂಘನೆ ಮಾಡೋದಿಲ್ಲ. ಅವ್ರಿಗೂ ಅಷ್ಟೇ ನಾವು ಹೊರಗಡೆ ತಂದು ಮಾತಾಡ್ತಾರೆ ನಮ್ಮ ಜೀವನ ಮಾಡೋಕ್ಕೆ ನಾವು ಜೀವನ ಮಾಡೋಕ್ಕಾಗಿ ಒಂದು ಬಳಕೆ ತಗೊಂಡಿದ್ದೆ. ಅದು ಕ್ಯಾಂಟೀನ್ ಮಾಡ್ಕೊಂಡು 15 ವರ್ಷದಿಂದ ಬಾಡಿಗೆ ತಗೊಂಡು ಹೋಗ್ತಾಯಿದ್ವಿ. ಸಡನ್ನಾಗಿ ಬಂದು ಅವರು ಒಂದು ಅವಕಾಶ ಮಾಡ್ತಾರೆ ನಮಗೆ ಮತ್ತೆ ಉಳ್ಕೊಳ್ಬೇಕಂತ. ನಾನು ಶಾಲೆ